ಮದ್ರಸಾಗಳಲ್ಲಿ ನಡೆಯುವಂತಹ ಲೈಂಗಿಕ ದೌರ್ಜನ್ಯವನ್ನ ತಡೆಗಟ್ಟಿ ಅಂತ ಶಾಸಕ ಭರತ್ ಶೆಟ್ಟಿ ಆಗ್ರಹಿಸಿದರು. ಇದರ ಬಗ್ಗೆ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ. ಮದ್ರಸಾಗಳಲ್ಲಿ ನಡೆಯುವಂತಹ ಲೈಂಗಿಕ ದೌರ್ಜನ್ಯವನ್ನ ತಡಿಬೇಕು. ವಿಧಾನಸಭೆ ಅಧಿವೇಶನದಲ್ಲಿ ಶಾಸಕ ಭರತ್ ಶೆಟ್ಟಿ ಆಗ್ರಹಿಸಿದರು. ದೈಹಿಕ ಮತ್ತು ಲೈಂಗಿಕ ದೌರ್ಜನ್ಯಗಳು ಮದ್ರಸಾಗಳಲ್ಲಿ ನಡೀತಾ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ದೈಹಿಕ ಮತ್ತು ಲೈಂಗಿಕ ದೌರ್ಜನ್ಯಗಳ ಬಗ್ಗೆ ಪ್ರಶ್ನೆಗೆ 2 ಪುಟಗಳ ಉತ್ತರ ಇದೆ. ಸರ್ಕಾರ ಉತ್ತರ ಕೊಟ್ಟಿದೆ ಆಲ್ರೆಡಿ, ಆದ್ರೆ ಜಾರಿಗೊಳಿಸ್ತಾ ಇಲ್ಲ ಅಂತ ಕಿಡಿಕಾರಿದ್ರು ಭರತ್ ಶೆಟ್ಟಿ. ಬಾಲಕಿಯರು ಮಾತ್ರವಲ್ಲ, ಬಾಲಕರ ಮೇಲೂ ದೌರ್ಜನ್ಯ ನಡೀತಾ ಇದೆ. ಮದ್ರಸಾದಲ್ಲಿ ದೌರ್ಜನ್ಯ ತಡೆಗೆ ಸಮಿತಿ ಮಾಡಿ ಕ್ರಮವನ್ನ ಜರುಗಿಸಿ ಅಂತ ಭರತ್ ಶೆಟ್ಟಿ ಆಗ್ರಹಿಸಿದ್ರು. ಮದ್ರಸಾದ ಒಳಗೂ ಹೊರಗೂ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲೇಬೇಕು ಅಂತ ಆಗ್ರಹಿಸಿದ್ರು. ಪ್ರತಿ ಶಾಲೆಗಳಲ್ಲೂ ಈಗ ಸಿಸಿ ಕ್ಯಾಮೆರಾ ಕಂಪಲ್ಸರಿ ಹಾಕಬೇಕು ಅಂತ ಆದ್ಮೇಲೆ ಮದ್ರಸಾಗಳಲ್ಲೂ ಹಾಕೋದ್ರಲ್ಲಿ ತಪ್ಪೇನೂ ಇಲ್ಲ. ಪ್ರತಿ ಶಾಲೆಗಳಲ್ಲೂ ಸಿಸಿ ಕ್ಯಾಮೆರಾ ಕಡ್ಡಾಯ ಅಂತ ಆದ್ಮೇಲೆ ಮದ್ರಸಾಗಳಲ್ಲೂ ಹಾಕಬೇಕು. ಇನ್ನು ಭರತ್ ಶೆಟ್ಟಿ ಪ್ರಶ್ನೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ತರಿಸಿದ್ರು. ವಾರದ 7 ದಿನ 24 ಗಂಟೆ ದೌರ್ಜನ್ಯ ತಡೆಗೆ ಕೆಲಸವಾಗ್ತಾ ಇದೆ. ಇಲ್ಲಿ ಧರ್ಮವನ್ನ ತರಬಾರ್ದು. ಕಾಂಗ್ರೆಸ್ ಅವರಲ್ವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇದಕ್ಕಿಂತ ಹೆಚ್ಚಿಗೆ ಏನು ಉತ್ತರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಅವರಿಂದ? ತಪ್ಪು ಮಾಡಿದವ್ರ ಮೇಲೆ ಕಠೋರ ಕ್ರಮ ಆಗಬೇಕು. ಇದೊಂದು ಜನರಲ್ ಸ್ಟೇಟ್ಮೆಂಟ್. ಇದು ತಪ್ಪು ಮಾಡಿದವ್ರ ಮೇಲೆ ಜನರಲ್ ಕ್ರಮ ಆಗಬೇಕು, ಜನರಲ್ ಸ್ಟೇಟ್ಮೆಂಟ್. ಶಾಲೆ, ಕಾಲೇಜು, ಹಾಸ್ಟೆಲ್ಗಳಲ್ಲಿ ಹೆಲ್ಪ್ ಲೈನ್ ನಂಬರ್ಗಳಿದಾವೆ. ಹೆಲ್ಪ್ ಲೈನ್ ನಂಬರ್ನ ಕಿತ್ತು ತಿಪ್ಪೆಗೆ ಹಾಕ್ರಿ. ನಿಮ್ಮ ಹೆಲ್ಪ್ ಲೈನ್ ನಂಬರಿಂದ ಏನಾದರೂ ಆಗ್ತಾ ಇದೆಯಾ? ಮಕ್ಕಳ ಮೇಲಿನ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ ತಡೆಯೋದಕ್ಕೆ ಬದ್ಧವಾಗಿದ್ದೀವಿ ನಾವು. ಹೆಣ್ಮಕ್ಳು ಹೆದರದೆ ಅಕ್ಕ ಪಡೆ ಸಹಾಯಕ್ಕೆ ಸೂಚನೆ ಅಂತ ಹೇಳಿದ್ದಾರೆ. ತಪ್ಪು ಮಾಡ್ತಾರೆ, ತಪ್ಪೆಲ್ಲ ಯಾರೆಲ್ಲ ಮಾಡಿ ಇದರಲ್ಲಿ ಸಿಕ್ಕಿಬಿದ್ದು ಜುಡಿಷಿಯಲಿ ಅವರಿಗೆ ಕನ್ವಿಕ್ಟ್ ಆಗಿದ್ರೆ ಕೋರ್ಟ್ ಅಲ್ಲಿ, ಅಥವಾ ಮೋರ್ ದೆನ್ ರಿಪೀಟ್ ಅಫೆಂಡರ್ಸ್ ಆಗಿದ್ರೆ ಅವರು ಯಾವ ಪ್ರದೇಶದಲ್ಲಿ ಇರ್ತಾರೆ, ಅವರ ಡೀಟೇಲ್ಸು ಅದನ್ನೆಲ್ಲ ಕೊಡಬೇಕಂತ ಅವಶ್ಯಕತೆ ಇನ್ನು ಬರ್ತದೆ. ಯಾಕಂದ್ರೆ ದಿಸ್ ಇಸ್ ಇನ್ಕ್ರೀಸಿಂಗ್. ಕಿಡ್ನಾಪು ಇನ್ಕ್ರೀಸ್ ಆಗ್ತಾ ಇದೆ. ಇದು ಚೈಲ್ಡ್ ಅಬ್ಯೂಸು, ಸೆಕ್ಷುವಲ್ ಅಬ್ಯೂಸ್ ಜಾಸ್ತಿ ಆಗ್ತಿದೆ. ಇದಕ್ಕೆ ಕೆಲವು ಸತಿ ರಿಲಿಜಿಯಸ್ ಕಲರ್ಸ್ ಬರ್ತದೆ. ಫಾರ್ ಎಕ್ಸಾಂಪಲ್, ದೇವದಾಸಿ ಪದ್ಧತಿಯಲ್ಲಿ ನಿಮ್ಮ ಆಫೀಸರ್ಸ್ ಒಳ್ಳೆ ರೀತಿಯ ಕೆಲಸಗಳನ್ನ ಹಿಂದಿಂದ ಎಲ್ಲ ಸರ್ಕಾರ ಆಗಲಿ ಈಗಾಗಲಿ ಒಳ್ಳೆ ರೀತಿ ಅದನ್ನ ಕಂಟ್ರೋಲ್ ಮಾಡುವಂತ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಸಿಂಗಲ್ ಪರ್ಸನ್ ಸೂಪರ್ವಿಷನ್ ಇರುವಂತ ಒಂದು ಸಂದರ್ಭದಲ್ಲಿ, ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಸಿಂಗಲ್ ಪರ್ಸನ್ ಸೂಪರ್ವಿಷನ್ ಇರುವಂತ ಸಂದರ್ಭದಲ್ಲಿ ಸಣ್ಣ ಮಕ್ಕಳ ಮೇಲೆ ಸಿಂಗಲ್ ಪರ್ಸನ್ ಸೂಪರ್ವಿಷನ್ ಇದ್ರೆ ಚೈಲ್ಡ್ ಅಬ್ಯೂಸು, ಸೆಕ್ಷುವಲ್ ಅಬ್ಯೂಸು ಜಾಸ್ತಿ ಆಗ್ತಾ ಇದೆ. ಅಲ್ಲಿ ನಾವು ಫಾರ್ ಎಕ್ಸಾಂಪಲ್ ಮದ್ರಸಾ, ಇದನ್ನ ಯಾವುದೇ ಒಂದು ಇದರ ದೃಷ್ಟಿಕೋನದಲ್ಲಿ ನೋಡಬಾರ್ದು, ನಾವು ರಿಲಿಜಿಯಸ್ ದೃಷ್ಟಿಕೋನದಲ್ಲಿ ನೋಡಬಾರ್ದು. ಆಸ್ ಅ ಸೊಸೈಟಿ ವಿ ಆರ್ ಫೇಲಿಂಗ್. ಭರತ್, ವಾಟ್ಸ್ ದ ಕ್ವಶನ್ ಮಕ್ಕಳ ಮೇಲೆ ದೌರ್ಜನ್ಯಕ್ಕೆ ಏನು ತಡೆಗಟ್ಟುವ ಏನೆಲ್ಲ ಅಂತ ಕೇಳಿದ್ದೇನೆ. ತಡೆಗಟ್ಟುವ ಇಷ್ಟು ಆನ್ಸರ್ ಕೊಟ್ಟಿದ್ದಾರೆ, ಬಟ್ ಇಟ್ ಈಸ್ ನಾಟ್ ಎಫೆಕ್ಟಿವ್. ಓಕೆ, ಇಟ್ ಇಸ್ ನಾಟ್ ಎಫೆಕ್ಟಿವ್. ಇನ್ನೂ ಸಹ ಅದು ಜಾಸ್ತಿ ಆಗ್ತದೆ. ಅಧ್ಯಕ್ಷರೇ, ಮಾನ್ಯ ಸದಸ್ಯರಿಗೆ ಸಮಗ್ರವಾದಂಥ ಉತ್ತರವನ್ನು ನಾವು ಈಗಾಗಲೇ ಒದಗಿಸಿದ್ದೀವಿ. ಅವರು ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಕಾನೂನಿದೆ, ಇಷ್ಟೆಲ್ಲ ಕಾಯ್ದೆ ಇದೆ, ಹೆಲ್ಪ್ ಲೈನ್ ಇದೆ, 24 ಅವರ್ಸು, ವಾರದ 7 ದಿನ 24 ಗಂಟೆ ಹೆಲ್ಪ್ ಲೈನ್ ಇದೆ. ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗಟ್ಟಲಿಕ್ಕೆ, ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗಟ್ಟಲಿಕ್ಕೆ. ಆದರೆ ತಾವು ಹೇಳದ ಹಾಗೆ ಇದಕ್ಕೆ ನಾವು ಯಾವುದೇ ರೀತಿಯಾದಂಥ ರಿಲಿಜನ್ ಬಣ್ಣವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಕ್ರಿಮಿನಲ್ ಅಫೆನ್ಸ್ ಇಸ್ ಕ್ರಿಮಿನಲ್. ಅವರು ಎಲ್ಲಿ, ಯಾಕೆ, ಯಾವಾಗ, ಯಾವ ಸ್ಥಳ ಅದನ್ನೆಲ್ಲ ಅಲ್ಲ. ನಮ್ಮ ಎದುರುಗಡೆ ಯಾರು ಕ್ರಿಮಿನಲ್ಸ್ ಇದ್ದಾರೋ ಅವ್ರ ವಿರುದ್ಧ ಕಠಿಣವಾದಂಥ ಕ್ರಮ ಆಗಬೇಕು ಒಂದು ಕಡೆ. ಆದರೆ ಇನ್ನೊಂದು ತಾವು ಹೇಳ್ತಾ ಇರೋದು ಪ್ರಿವೆನ್ಷನ್. ಏನು ಮಾಡ್ತಾ ಇದ್ದೀರಾ, ಇಫೆಕ್ಟಿವ್ ಆಗ್ತಾ ಇಲ್ಲ, ಇನ್ನೂ ಜಾಸ್ತಿ ಇಫೆಕ್ಟ್ ಆಗೋ ರೀತಿ ಮಾಡಿ ತಡೆಗಟ್ಟಲಿಕ್ಕೆ. ಯಾಕಂದರೆ ವರ್ಷಕ್ಕಿಂತ ವರ್ಷ ಇದು ಜಾಸ್ತಿ ಆಗ್ತಾ ಇದೆ ಅಂತ ತಾವು ನಮಗೆ ಹೇಳ್ತಾ ಇದ್ರೆ, ಅದಕ್ಕೆ ತಮ್ಮಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ, ಎಷ್ಟು ನಮ್ಮ ಜವಾಬ್ದಾರಿ ಇದೆಯೋ, ಎಷ್ಟು ಜನಪ್ರತಿನಿಧಿಗಳ ಜವಾಬ್ದಾರಿ ಇದೆಯೋ, ಅಷ್ಟೇ ಸೊಸೈಟಿನಲ್ಲಿ, ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಗಳ ಜವಾಬ್ದಾರಿ ಕೂಡ ಇದು ಆಗಿರುತ್ತೆ. ಇದರ ವ್ಯಾಪಕವಾಗಿ ಪ್ರಚಾರವನ್ನು ನಾವು ಮಾಡ್ತಾ ಇದ್ದೇವೆ ತಡೆಗಟ್ಟಲಿಕ್ಕೆ. ಇದನ್ನು ತಡೆಗಟ್ಟಲಿಕ್ಕೆ, ಪ್ರಿವೆನ್ಷನ್ ತೆಗೆದುಕೊಳ್ಳಿಕ್ಕೆ, ಸ್ಕೂಲ್ದಲ್ಲಾಗಲಿ, ಕಾಲೇಜ್ನಲ್ಲಾಗಲಿ, ಹಾಸ್ಟೆಲ್ಗಳಾಗಲಿ, ಸಾರ್ವಜನಿಕ ಸ್ಥಳಗಳಲ್ಲಾಗಲಿ ಹೆಲ್ಪ್ ಲೈನ್ ಬಗ್ಗೆ ನಾವು ಪ್ರಚಾರ ಮಾಡ್ತಾ ಇದ್ದೇವೆ.
ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆನಂದ್, ಇವತ್ತು ವಿಧಾನಸಭೆಯ ಅಧಿವೇಶನದಲ್ಲಿ ಒಂದು ಕಡೆ ಫೋನ್ ಟ್ಯಾಪಿಂಗ್ ವಿಚಾರ ಆದರೆ ಮತ್ತೊಂದು ಕಡೆ ಮದ್ರಸಾಗಳಲ್ಲಿ ನಡೆಯುವಂತಹ ಲೈಂಗಿಕ ದೌರ್ಜನ್ಯಗಳನ್ನು ತಡೆಗಟ್ಟುವಲ್ಲಿ ಎಷ್ಟೋ ಕಾನೂನುಗಳಿದೆ, ಆದರೆ ಯಾವುದನ್ನು ಕೂಡ ಎಕ್ಸಿಕ್ಯೂಷನ್ ಆಗ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಭರತ್ ಶೆಟ್ಟಿ ಮಾತಾಡಿದ್ರು. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಉತ್ತರವನ್ನ ಕೊಟ್ಟರು. ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ, ಬರೀ ಮದರಸಾ ಅಂತ ಅಲ್ಲ, ಸಾಕಷ್ಟು ಕಡೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲೂ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಸಿಕ್ಕಾಪಟ್ಟೆ ನಡೀತಾ ಇದೆ. ಪವರ್ ಟಿವಿನೇ ಎಷ್ಟೋ ಸ್ಟೋರಿಗಳನ್ನು ಎಕ್ಸ್ಪೋಸ್ ಮಾಡಿದೆ. ಬಾಲಕರ ಮೇಲೂ ದೌರ್ಜನ್ಯ ನಡೀತಾ ಇದೆ, ಮಕ್ಕಳ ಮೇಲೆ ವಿಪರೀತ ದೌರ್ಜನ್ಯಗಳು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನಡೀತಾ ಇದೆ. ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸರಿಯಾದ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಏನ್ ಹೇಳ್ತೀರಿ ಆನಂದ್? ಖಂಡಿತವಾಗ್ಲೂ ಸಿಂಧೂರ, ಮಹಿಳೆ ಮತ್ತು ಮಕ್ಕಳ ಮೇಲೆ ನಿರಂತರವಾಗಿ ದೈಹಿಕ ಒಂದು ದೌರ್ಜನ್ಯಗಳು ನಡೀತಾ ಇರತಕ್ಕಂಥದ್ದು, ಇಂಥ ಪ್ರಕರಣಗಳು ಪದೇ ಪದೇ ವ್ಯಾಪಕವಾಗಿ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಅವರು ಈ ವಿಚಾರವನ್ನ ಇವತ್ತು ವಿಧಾನಸಭೆಯಲ್ಲಿ ಗಂಭೀರವಾಗಿ ಪ್ರಶ್ನೆಯನ್ನ ಮಾಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ಮದರಸಗಳಲ್ಲೂ ಕೂಡ ಹೆಚ್ಚಾಗಿ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಬೆಳಕಿಗೆ ಬರ್ತಿದೆ ಅನ್ನೊಂದು ಗಂಭೀರ ಆರೋಪವನ್ನು ಕೂಡ ಅವರು ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಮದರಸಗಳಲ್ಲಿ ಯಾವುದೇ ರೀತಿಯ ಒಂದು ಸಿಸಿಟಿವಿಗಳು ಇರೋದಿಲ್ಲ, ಅಲ್ಲಿ ಸರ್ಕಾರಿ ಪ್ರತಿನಿಧಿಗಳು ಕೂಡ ಇರೋದಿಲ್ಲ. ಹೀಗಾಗಿ ಅಲ್ಲಿ ಬಹಳಷ್ಟು ಒಂದು ಈ ರೀತಿಯ ಒಂದು ದೌರ್ಜನ್ಯ ಕೇಸ್ಗಳು ಬರ್ತಾ ಇದೆ ಅನ್ನೋ ಒಂದು ಆರೋಪವನ್ನ ಮಾಡಿದ್ರು. ಈ ಆರೋಪವನ್ನು ಕೂಡ ಮಕ್ಕಳ ಮತ್ತು ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದಕ್ಕೆ ಉತ್ತರವನ್ನ ಕೊಡಬೇಕಾದಂತ ಒಂದು ಸಂದರ್ಭದಲ್ಲಿ ಅಕ್ಕಾಪಡೆಗಳನ್ನ ನಾವು ಈಗ ಎಲ್ಲಾ ಕಡೆನೂ ಕೂಡ ರಚನೆ ಮಾಡಿದೀವಿ ಅನ್ನೋ ಒಂದು ಉತ್ತರವನ್ನ ಹೇಳಿರ್ತಕ್ಕಂಥದ್ದು. ಜೊತೆಗೆ ಅವರ ಒಂದು ಮಾತಲ್ಲೂ ಕೂಡ ನಾವು ನೋಡಬಹುದು, ಅವರು ಕೂಡ ಶಾಲೆಗಳಲ್ಲಿ, ಹಾಸ್ಟೆಲ್ಗಳಲ್ಲಿ, ಈ ರೀತಿ ಮದ್ರಸಗಳಲ್ಲಿ ಲೈಂಗಿಕ ದೌರ್ಜನ್ಯಗಳು ನಡೀತಾ ಇರತಕ್ಕಂಥ ಒಂದು ಪ್ರಕರಣಗಳು ಬರ್ತಾ ಇದೆ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇಂತಹ ಒಂದು ದೌರ್ಜನ್ಯ ಪ್ರಕರಣಗಳನ್ನು ನಡೀತಾ ಇರತಕ್ಕಂಥ ಒಂದು ವಿಚಾರವನ್ನ ಸ್ವತಃ ಸಚಿವರೇ ಒಪ್ಕೊಂಡಿದ್ದಾರೆ. ಹಾಗಾಗಿ ಮುಂದೆ ಎಲ್ಲೆಲ್ಲಿ ಮದರಸಗಳಿದೆ ಅಲ್ಲೆಲ್ಲನೂ ಕೂಡ ಟಿವಿಗಳನ್ನು ಅಳವಡಿಕೆ ಮಾಡತಕ್ಕಂಥ ಒಂದು ಕೆಲಸ ಆಗಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಅವರು ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇದೇ ಅಲ್ಲದೆ ಪ್ರಮುಖವಾಗಿ ಎಲ್ಲೆಲ್ಲಿ ಒಂದು ಅಕ್ಕಾಪಡೆಗಳನ್ನ ರಚನೆ ಮಾಡತಕ್ಕಂಥದ್ದು. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ನಂದು ಇಲ್ಲೇ ಇನ್ನೊಂದು ಪ್ರಶ್ನೆ ಇದೆ. ಈಗ ಆಲ್ರೆಡಿ ಸರ್ಕಾರಿ ಶಾಲೆಗಳಲ್ಲಿ ಸಿಸಿ ಕ್ಯಾಮ್ರಾ ಕಡ್ಡಾಯ ಅಂತ ಆಗಿದೆ, ಪ್ರೈವೇಟ್ ಸ್ಕೂಲ್ಗಳಲ್ಲೂ ಸಿಸಿ ಕ್ಯಾಮ್ರಾ ಆಗಿದೆ, ಸರ್ಕಾರಿ ಶಾಲೆಗಳಲ್ಲಿ ಸಿಸಿ ಕ್ಯಾಮ್ರಾ ಹಾಕಬೇಕು ಅನ್ನುವಂಥದ್ದಿದೆ. ಇವಾಗ ಈ ರೂಲ್ ಮಾಡಿದ್ಮೇಲೆ ಅಟ್ ದ ಸೇಮ್ ಟೈಮ್ ಎಲ್ಲಾ ಧರ್ಮಗಳ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗೂ ಇದು ಅಪ್ಲೈ ಆಗಬೇಕು. ಮದ್ರಸಾಗಳಲ್ಲಿ ಯಾಕೆ ಇನ್ನು CCTV ಕಂಪಲ್ಸರಿಗೆ ಇವರು ಒತ್ತು ಕೊಟ್ಟಿಲ್ಲ? ಇನ್ನು ಯಾಕೆ ಅದ್ರ ಬಗ್ಗೆ ಇವರು ಗಮನ ಹರಿಸಿಲ್ಲ? ಹಾಕಿದಾರೋ ಇಲ್ವೋ ಅಂತ ಹೇಳಿ ಹಾಕ್ಬೇಕಲ್ವಾ? ಖಂಡಿತವಾಗ್ಲೂ ಸಿಂಧೂರ, ಈ ಒಂದು ಚರ್ಚೆ ಮೊದಲಿಂದಲೂ ಕೂಡ ನಡೀತಾ ಇದೆ. ಮದರಸಾಗಳನ್ನು ಕೂಡ ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ತರಬೇಕು, ಮತ್ತೆ ಎಲ್ಲೆಲ್ಲಿ ಮಸೀದಿಗಳಿದಾವೆ ಅವನ್ನು ಕೂಡ ಧಾರ್ಮಿಕ ಮತ್ತೆ ದತ್ತಿ ಸಚಿವಾಲಯದ ವ್ಯಾಪ್ತಿಗೆ ತರಬೇಕು ಅನ್ನೋದು ಚರ್ಚೆಗಳು ಮೊದಲಿಂದಲೂ ಕೂಡ ಬರ್ತಾ ಇರತಕ್ಕಂಥದ್ದು. ಆದ್ರೆ ಅಲ್ಪಸಂಖ್ಯಾತರು ಇದಕ್ಕೆ ತೀವ್ರವಾದಂತಹ ಒಂದು ವಿರೋಧವನ್ನ ವ್ಯಕ್ತ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಸರ್ಕಾರನೂ ಕೂಡ ಆ ಬಗ್ಗೆ ತೀವ್ರವಾದಂತಹ ಒಂದು ಕ್ರಮವನ್ನ ತೆಗೆದುಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಹಿಂದೇಟು ಕೂಡ ಆಗ್ತಾ ಇದೆ. ಮದ್ರಾಸಗಳಲ್ಲಿ ಮತ್ತೆ ಕೆಲವು ಮಸೀದಿಗಳಲ್ಲಿ ಏನೆಲ್ಲ ಒಂದು ಅಕ್ರಮವಾದಂತಹ ಒಂದು ಚಟುವಟಿಕೆಗಳು ನಡೀತಾ ಇದೆ, ಅದಕ್ಕೆ ಸಾಥ್ ಕೂಡ ಎಲ್ಲೋ ಒಂದು ಕಡೆ ಆರೋಪನೂ ಕೂಡ ಇಲ್ಲಿ ಕೇಳ್ಪಡ್ತಾ ಇರ್ತಕ್ಕಂಥದ್ದು. ಅಲ್ಪಸಂಖ್ಯಾತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಬೇರೆ ಎಲ್ಲ ಯೋಜನೆಗಳನ್ನ ಪಡ್ಕೊಳ್ಬೇಕು, ಸರ್ಕಾರದ ಸೌಲಭ್ಯವನ್ನ ಪಡ್ಕೊಳ್ಬೇಕು ಅಂತ ಅಂದ್ಕೊಂಡ್ಮೇಲೆ ಇದನ್ನು ಕೂಡ ಸರ್ಕಾರದ ವ್ಯಾಪ್ತಿಗೆ ತರಬೇಕಾಗತ್ತಲ್ವಾ? ಸರ್ಕಾರಿ ಶಾಲೆಗಳು ಸರ್ಕಾರದ ವ್ಯಾಪ್ತಿಯಲ್ಲಿದ್ದಾಗ ಮದ್ರಸಾಗಳು ಕೂಡ ಸರ್ಕಾರದ ವ್ಯಾಪ್ತಿಗೆ ಬರಬೇಕು, ದರ್ಗಾಗಳು ಕೂಡ ಧಾರ್ಮಿಕ ದತ್ತಿ ಇಲಾಖೆಗೆ ಬರಬೇಕಲ್ವಾ? ಅಲ್ಲಿನ ಹಣ, ಧಾರ್ಮಿಕ ದತ್ತಿ ಇಲಾಖೆಯಲ್ಲಿರುವಂತಹ ಹಣ ಎಲ್ಲಾ ಧರ್ಮದ ಒಂದು ದರ್ಗಾಗೂ ಹೋಗುತ್ತೆ, ಚರ್ಚ್ಗೂ ಹೋಗುತ್ತೆ, ಎಲ್ಲಾ ಕಡೆಗೂ ಹೋಗುತ್ತೆ ಅಂತ ಆದ್ಮೇಲೆ ಧಾರ್ಮಿಕ ದತ್ತಿ ಇಲಾಖೆಯ ಕೆಳಗಡೆ ಎಲ್ಲಾ ಧರ್ಮಗಳ ಧಾರ್ಮಿಕ ಕ್ಷೇತ್ರಗಳು ಬರೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಅಂದ್ಕೊಳ್ತೀನಿ. ಅದಕ್ಕೆ ಯಾಕೆ ವಿರೋಧ ವ್ಯಕ್ತಪಡಿಸಬೇಕು? ಸರ್ಕಾರದ ಬೇರೆ ಎಲ್ಲ ಫೆಸಿಲಿಟಿ ಬೇಕು, ಇದನ್ನ ಮಾತ್ರ ಸರ್ಕಾರದ ಕೆಳಗಡೆ ತಂದು ಕೊಡ್ಲಿಕ್ಕಾಗಲ್ವಾ? ಎಲ್ಲ ಒಂದು ಕಡೆ ರಾಜಕೀಯ ಒಂದು ಹಿತಾಸಕ್ತಿಗಳು ಕೂಡ ಇದಕ್ಕೆ ಕಾರಣವಾಗಿರುತ್ತೆ ಸಿಂಧೂರ. ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಿದೆ ಅನ್ನೊಂದು ಆರೋಪಗಳು ಮೊದಲಿಂದಲೂ ಕೂಡ ಇರ್ತಕ್ಕಂಥದ್ದು. ಮತ್ತೆ ಅಲ್ಪಸಂಖ್ಯಾತರೇ ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಅವರ ಒಂದು ಧರ್ಮದ ವಿರುದ್ಧ ಕೆಲವೊಂದು ತೀರ್ಮಾನಗಳನ್ನ ತೆಗೆದುಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರನು ಕೂಡ ಮುತುವರ್ಜಿಯನ್ನ ತೋರಿಸ್ತಾ ಇಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲೇ ಇಂಥ ವಿಚಾರಗಳು ಬೆಳಕಿಗೆ ಬಂದಿತ್ತು. ಮದ್ರಾಸಗಳನ್ನ ಮತ್ತೆ ಮಸೀದಿಗಳನ್ನ ಧಾರ್ಮಿಕ ಇಲಾಖೆ ವ್ಯಾಪ್ತಿಗೆ ತರಬೇಕು, ಮದ್ರಾಸಗಳನ್ನ ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ತರಬೇಕು ಅನ್ನೋದು ವಿಚಾರಗಳು ಪ್ರಸ್ತಾಪ ಆಗಿತ್ತು. ಆದ್ರೆ ಅದಕ್ಕೆ ಒಂದು ಕಾನೂನು ತರತಕ್ಕಂತ ಒಂದು ನಿಟ್ಟಿನಲ್ಲಿ ಬಿಜೆಪಿ ಸರ್ಕಾರ ಯಾವುದೇ ರೀತಿಯ ಒಂದು ತೀರ್ಮಾನವನ್ನ ತೆಗೆದುಕೊಂಡಿರಲಿಲ್ಲ. ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಆ ಒಂದು ವಿಚಾರವನ್ನ ಸಂಪೂರ್ಣವಾಗಿ ಮರೆತು ಹೋಗಿರ್ತಕ್ಕಂಥದ್ದು. ಇವತ್ತು ಮದ್ರಸಾಗಳಲ್ಲಿ ಇಂಥ ಒಂದು ಪ್ರಕರಣಗಳು ಕಂಡು ಬರ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ತೀರ್ಮಾನವನ್ನ ತೆಗೆದುಕೊಳ್ಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹವನ್ನ ಮಾಡ್ತಿದ್ದಾರೆ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಐ ಡೋಂಟ್ ಥಿಂಕ್ ಸೊ ಕಾಂಗ್ರೆಸ್ ಸರ್ಕಾರದಲ್ಲಿ ಅದನ್ನ ಅವರು ಪಾಲಿಸ್ತಾರೆ ಅಂತ ನನಗಂತೂ ಅನ್ನಿಸ್ತಾ
Thank you.